ಎರಡು ಉಪಚುನಾವಣೆಗಳು ನಡೀತಾ ಇದ್ದಾವೆ. ಈ ಉಪಚುನಾವಣೆಗಳಲ್ಲಿ ಯಾರೇ ಗೆದ್ರು ಯಾರೇ ಸೋತರು ಸರ್ಕಾರ ಬದಲಾವಣೆ ಆಗ್ತದೆ ಅನ್ನುವಂಥ ಒಂದು ದೊಡ್ಡ ಸಂಖ್ಯೆ ಅಲ್ಲ ಅದು. ಆದರೆ ಆಡಳಿತದ 3 ವರ್ಷದಲ್ಲಿ ಏನು ಕಾಂಗ್ರೆಸ್ ಸರ್ಕಾರ ವೈಫಲ್ಯತೆಯನ್ನು ಕಂಡಿದೆ, ಜನವಿರೋಧಿಯಾದಂಥ ನೀತಿಯನ್ನು ಅನುಸರಿಸಿದೆ, ಭ್ರಷ್ಟಾಚಾರದ ಮೇರೆ ಮೀರಿ ಇವತ್ತು ಜನರಿಗೆ ಕಿರುಕುಳಪ್ರಾಯವಾಗಿ ಆಡಳಿತ ನಡೆಸಿದೆ. ಇದರ ಫಲವನ್ನ ಅನುಭವಿಸ್ತದೆ ಅಂತ ಹೇಳಿ ನಮಗೆ ಅನಿಸುತ್ತೆ. ಈ ಚುನಾವಣೆಯಲ್ಲಿ ಮತದಾರ ದಾವಣಗೆರೆ ಇರ್ಬೋದು, ನಮ್ಮ ಬಾಗಲಕೋಟೆ ಇರ್ಬೋದು, ಎರಡೂ ಕ್ಷೇತ್ರದಲ್ಲಿ ಆಡಳಿತದ ವಿರುದ್ಧ ಆಕ್ರೋಶಕ್ಕೆ ಒಳಗಾಗಿದ್ದಾರೆ ಮತ್ತು ಹತಾಶೆಗೆ ಒಳಗಾಗಿರ್ತಕ್ಕಂಥ ಇಡೀ ರಾಜ್ಯದ ಕ್ಯಾಬಿನೆಟ್ ಈ ಎರಡು ಕ್ಷೇತ್ರದಲ್ಲಿ ಬಂದು ನೆಲೆಸಿದೆ. ಕಳೆದ 15 ದಿನದಿಂದ ಸರ್ಕಾರ ನಡೀತಾ ಇದೆ, ಇಲ್ಲ ಅದರ ಕೆಲಸ ಸ್ಥಗಿತ ಆಗಿದೆ, ಜನರ ಕೆಲಸಗಳು ಆಗ್ತಾ ಇಲ್ಲ. ಯಾಕೆಂದ್ರೆ ಅವರಿಗೆ ಸೋಲಿನ ಭಯ. ಖಂಡಿತವಾಗೂ ಜನ ಈ ಸಾರಿ ಪಾಠ ಕಲಿಸ್ತಾರೆ. 3 ವರ್ಷದಿಂದ ಬಡವರಿಗೆ ಒಂದು ಮನೆ ಕೊಡಲಿಲ್ಲ, ಕುಡಿಯೋ ನೀರಿಲ್ಲ, ಈಗಾಗಲೇ ಬೇಸಿಗೆ ಬಂದಿದೆ, ಗುಳೆ ಹೋಗುವಂಥ ಒಂದು ಸಂದರ್ಭಗಳು ಬಂದಿದೆ. ರಾಜ್ಯ ಸರ್ಕಾರದ ವೈಫಲ್ಯತೆಯನ್ನು ಜನ ಪಟ್ಟಿ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಈ ಎರಡೂ ಕ್ಷೇತ್ರದಲ್ಲಿ ಜನ ಇದಕ್ಕೆ ತಕ್ಕ ಪಾಠವನ್ನು ಕಲಿಸ್ತಾರೆ. ನಾನು ಬೆಳಗ್ಗೆಯಿಂದ ಈ ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ದೇನೆ. ಜನರ ಆಕ್ರೋಶ ನೋಡಿದ್ರೆ ಖಂಡಿತವಾಗೂ ಕಾಂಗ್ರೆಸ್ಸಿಗೆ ಒಂದು ದೊಡ್ಡ ಬೆಲೆ ತರುವಂತಹ ಒಂದು ಸಂದರ್ಭಗಳು ಬರ್ತದೆ. ಈ ಚುನಾವಣೆಗಳು 100% ಈ ಕ್ಷೇತ್ರದ ಅಭ್ಯರ್ಥಿ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ಅವರು ಇಲ್ಲಿ ಗೆಲ್ತಾರೆ.